ಇದನ್ನು ಹೀಗೆ ಕಟ್ ಮಾಡು. ಬಿಸಿ ಬಿಸಿಯಾದ ಪಾಪುಟ್ಟು ಮಡಿಕೇರಿ ಪಾಪುಟ್ಟು. ಓಕೆ, ಇದು ಹೀಗೆ ನೋಡುವಾಗ ಒಂಥರ ಪೇಡ ಥರ ಕಾಣ್ತದೆ ನೋಡಿ. ಹಾಗೆ ಅದು ತೆಂಗಿನಕಾಯಿದು ನೀವು ತುರಿ ಹಾಕಿದ ಕಣ ಚೆನ್ನಾಗಿ ಕಾಣ್ತುಂಟು. ಇದನ್ನು ಹೀಗೆ ತಿನ್ಬೋದು, ಇದಕ್ಕೇನು ಸಾಂಬಾರು ಏನು ಬೇಕು ಇಲ್ಲ, ಮಡಿಕೇರಿ ಸ್ಟೈಲ್ದು ತೆಂಗಿನಕಾಯಿ ಹಾಕಿದ ಪಾಪುಟ್ಟು ಅಲ್ಲ. ಓಕೆ, ಟೇಸ್ಟ್ ನೋಡೋಣ ಹಾಗಾದ್ರೆ ಈಗ. ಪಾಪುಟ್ಟು ತಯಾರಿಸುವ ವಿಧಾನ. ಮೊದಲಿಗೆ 1 ಕಪ್ ಪುಟ್ಟು ಪುಡಿಗೆ ಸ್ವಲ್ಪ ಹಾಲು, ರುಚಿಗೆ ತಕ್ಕಷ್ಟು ಉಪ್ಪು, 1-2 ಚಮಚ ಸಕ್ಕರೆ, ತೆಂಗಿನ ತುರಿ ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ನಂತರ 5 ರಿಂದ 10 ನಿಮಿಷ ನೆನೆಯಲು ಇಡಿ. ಆ ನಂತರ ತಟ್ಟೆಗೆ ತುಪ್ಪ ಸವರಿ ಹಿಟ್ಟನ್ನು ಹುಯ್ದು ಹಬೆಯಲ್ಲಿ 10 ರಿಂದ 15 ನಿಮಿಷ ಬೇಯಿಸಿ. ಸ್ವಲ್ಪ ತಣ್ಣಗಾದ ನಂತರ ಬೇಕಾದ ಆಕಾರದಲ್ಲಿ ತುಂಡು ಮಾಡಿಕೊಳ್ಳಿ. ಈಗ ರುಚಿಕರವಾದ ಮಡಿಕೇರಿ ಸ್ಪೆಷಲ್ ಪಾಪುಟ್ಟು ಚಟ್ನಿ ಅಥವಾ ಕೋಳಿ ಗಶಿಯೊಂದಿಗೆ ಸವಿಯಲು ಬಲು ರುಚಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.